ಲೇಡೀಸ್ ಅಂಡ್ ಜೆಂಟಲ್ಮನ್, ಮೂರನೇ ಪ್ರಪಂಚ ಯುದ್ಧಕ್ಕೆ ನಾಂದಿ ಎಂದೇ ಬಿಂಬಿತವಾಗಿರುವಂತಹ ರಷ್ಯಾ ಉಕ್ರೇನ್ ಯುದ್ಧ ಮುಂದುವರೆದಿದೆ. ಇದು ಮತ್ತೆ ಪ್ರಪಂಚದ ಪ್ರಮುಖ ದೇಶಗಳ ಆತಂಕವನ್ನ ಹೆಚ್ಚಿಸಿದೆ. ಈ ಯುದ್ಧದಲ್ಲಿ ಸಾಕಷ್ಟು ಜನರು ಸಾವಿಗೀಡಾಗಿದ್ದಾರೆ. ಹಲವು ದೇಶಗಳ ಸಂಧಾನದ ಹೊರತಾಗಿಯೂ ದಾಳಿ ಪ್ರತಿದಾಳಿ ಮುಂದುವರೆದಿದೆ. ಹೊಸ ವರ್ಷದಂದೇ ರಷ್ಯಾಗೆ ಉಕ್ರೇನ್ ಬಿಗ್ ಶಾಕ್ ಅನ್ನ ನೀಡಿದೆಯಾ ಅನ್ನುವಂತಹ ಆತಂಕ ಹೆಚ್ಚಾಗಿದೆ. ಹಾಗಾದ್ರೆ ಇದೇನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಪ್ರಪಂಚದ ವಿವಿಧ ದೇಶಗಳಲ್ಲಿ ಆತಂಕ ಹೆಚ್ಚಿಸಿರುವಂತಹ ರಷ್ಯಾ ಹಾಗೂ ಯುಕ್ರೇನ್ ಯುದ್ಧ ನಿಲ್ಲಿಸಲು ಶಾಂತಿ ಮಾತುಕತೆ ನಡೆದಿತ್ತು. ಇದು ಸಾಕಷ್ಟು ದೇಶಗಳಲ್ಲಿ ನೆಮ್ಮದಿ ನೆಲೆಯೂರುವಂತೆ ಮಾಡಿತ್ತು. ಎರಡೂ ದೇಶಗಳ ಜನತೆ ಕೂಡ ಖುಷಿಯಾಗಿದ್ರು, ಅಷ್ಟೇ ನಿರಾಳರಾಗಿದ್ರು. ಈಗ ಮತ್ತೊಮ್ಮೆ ಆತಂಕ ಹೆಚ್ಚಿಸಿದೆ. ಶಾಂತಿ ಮಾತುಕತೆಯ ಹೊರತಾಗಿಯೂ ಉಕ್ರೇನ್ ಡ್ರೋನ್ಗಳ ಮೂಲಕ ದಾಳಿ ಮಾಡಿದೆ. ಅದು ರಷ್ಯಾ ಮತ್ತು ಕ್ರೈಮಿಯಾದ ಹಲವಾರು ಭಾಗಗಳಿಗೆ ಅಪ್ಪಳಿಸಿದೆ ಅಂತ ಹೇಳಿ ರಷ್ಯಾ ಆರೋಪವನ್ನ ಮಾಡಿದೆ. ಇದು ಕೇವಲ ಆ ಎರಡೂ ದೇಶಗಳ ಜನತೆ ಮಾತ್ರವಲ್ಲದೆ ವಿವಿಧ ದೇಶಗಳಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ಈ ಬೆನ್ನಲ್ಲೇ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ನಿವಾಸದ ಮೇಲೆ ಉಕ್ರೇನ್ ಸೇನೆ ಪದೇ ಪದೇ ದಾಳಿ ನಡೆಸಿದೆ ಎನ್ನಲಾದ ವಿಡಿಯೋ ಹರಿದಾಡ್ತಾ ಇದೆ. ಇದಲ್ಲದೆ ಕ್ರಮೀನ್ ದೇಶವೂ ಕೂಡ ಈ ರೀತಿಯ ಮತ್ತೊಂದು ಸ್ಫೋಟಕ ವಿಡಿಯೋವನ್ನ ಬಿಡುಗಡೆ ಮಾಡಿದೆ. ಅದರಲ್ಲಿ ಪುಟಿನ್ ಅವರ ನಿವಾಸದ ಮೇಲಿನ ದಾಳಿಯಲ್ಲಿ ಬಳಸಲಾದಂತಹ ಮತ್ತು ರಷ್ಯಾವನ್ನ ಹೊಡೆದು ಉರುಳಿಸಿರುವಂತಹ ಡ್ರೋನ್ ಸೆರೆಯಾಗಿದೆ. ಅದರಲ್ಲಿ 6 ಕೆಜಿ ಸ್ಫೋಟಕ ಇರೋದನ್ನ ತೋರಿಸಲಾಗಿದೆ. ಇದು ನೆಮ್ಮದಿಯಾಗಿದ್ದಂತಹ ಜನರಲ್ಲಿ ಮತ್ತೆ ಆತಂಕವನ್ನ ಹೆಚ್ಚಿಸಿದೆ. ಉಭಯ ದೇಶಗಳ ಮಧ್ಯೆ ಪರಸ್ಪರ ಶಾಂತಿ ನೆಲೆಸಲು ನಡೀತಾ ಇರುವಂತಹ ಪ್ರಯತ್ನಗಳ ಹೊರತಾಗಿಯೂ ಹೊಸ ವರ್ಷದ ಮುನ್ನ ದಿನವೇ ಪುಟಿನ್ ಅವರ ನಿವಾಸದ ಮೇಲೆ ದಾಳಿ ನಡೆದಿದೆ. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸಹ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಪುಟಿನ್ ಅವರ ನಿವಾಸವನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವಂತಹ ವರದಿಗಳನ್ನ ಕೇಳಿ ಕಳವಳಗೊಂಡಿದ್ದೇನೆ ಅಂತ ಹೇಳಿ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಉಕ್ರೇನ್ ನಡೆಗೆ ಮೋದಿ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಯುದ್ಧವನ್ನ ಕೊನೆಗಳಿಸಲು ಮತ್ತು ಶಾಂತಿಯನ್ನ ಸಾಧಿಸಲು ನಡೆಯುತ್ತಿರುವಂತಹ ರಾಜತಾಂತ್ರಿಕ ಪ್ರಯತ್ನಗಳು ಅತ್ಯಂತ ಕಾರ್ಯಸಾಧ್ಯವಾದ ಮಾರ್ಗವನ್ನ ನೀಡುತ್ತವೆ. ಈ ಪ್ರಯತ್ನಗಳ ಮೇಲೆ ಗಮನ ಹರಿಸಲು ಮತ್ತು ಅವುಗಳನ್ನ ದುರ್ಬಲಗೊಳಿಸುವಂತಹ ಯಾವುದೇ ಕ್ರಮಗಳನ್ನ ತಪ್ಪಿಸಲು ನಾವು ಸಂಬಂಧಪಟ್ಟ ಎಲ್ಲರನ್ನ ಒತ್ತಾಯಿಸುತ್ತೇವೆ. ಈ ಮಧ್ಯೆ ಮೋದಿ ಆತಂಕ ಕುರಿತಂತೆ ಪ್ರತಿಕ್ರಿಯಿಸಿರುವಂತಹ ಉಕ್ರೇನ್, ನಮ್ಮ ಸೇನೆಯಿಂದ ಯಾವುದೇ ದಾಳಿ ಆಗಿಲ್ಲ, ಅದರಲ್ಲೂ ರಷ್ಯಾ ಅಧ್ಯಕ್ಷರ ನಿವಾಸದ ಮೇಲೆ ದಾಳಿಯಂತೂ ನಡೆದೇ ಇಲ್ಲ. ಹಾಗಾಗಿ ಈ ಬಗ್ಗೆ ರಷ್ಯಾ ಮಾಡಿರುವಂತಹ ಆರೋಪ ಸುಳ್ಳು ಮತ್ತು ಅಷ್ಟೇ ಆಧಾರ ರಹಿತ. ಈ ದಾಳಿ ಕುರಿತು ರಷ್ಯಾ ಯಾವುದೇ ವಸ್ತುನಿಷ್ಠ ಪುರಾವೆಯನ್ನ ನೀಡಿಲ್ಲ ಅಂತ ಹೇಳಿ ಉಕ್ರೇನ್ ವಿದೇಶಾಂಗ ಸಚಿವ ಆಂಡ್ರಿಲ್ ಸಿಬಿಹಾ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಲ್ಲದೆ ಪ್ರಧಾನಿ ಮೋದಿ ಆತಂಕ ವ್ಯಕ್ತಪಡಿಸಿರೋದು ದುರದೃಷ್ಟಕರ ಎಂದಿದ್ದಾರೆ. ಅಲ್ಲದೆ ಪುಟಿನ್ ಅವರ ನಿವಾಸವನ್ನ ಗುರಿಯಾಗಿಸಿಕೊಂಡು 91 ಡ್ರೋನ್ಗಳನ್ನ ಬಳಸಿ ಉಕ್ರೇನ್ ದಾಳಿ ನಡೆಸಿದೆ ಎಂದು ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ ದೂರಿದ್ರು. ಅಲ್ಲದೆ ವಾಯು ರಕ್ಷಣಾ ವ್ಯವಸ್ಥೆಯಿಂದ ಅವುಗಳನ್ನ ತಡೆ ಹಿಡಿಯಲಾಗಿದೆ ಎಂದು ಹೇಳಿದ್ರು. ಆದರೆ ಈ ಎಲ್ಲಾ ಆರೋಪಗಳನ್ನ ಉಕ್ರೇನ್ ಸ್ಪಷ್ಟವಾಗಿ ಅಲ್ಲಗೆಳೆದಿದೆ. ಈ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಭೇಟಿಯನ್ನ ನೀಡಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಉಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ನಡೆಯುತ್ತಿರುವಂತಹ ಶಾಂತಿ ಮಾತುಕತೆಗಳನ್ನ ಹಳಿ ತಪ್ಪಿಸಲು ರಷ್ಯಾ ನಡೆಸ್ತಾ ಇರುವಂತಹ ಸಂಘಟಿತ ಪಿತೂರಿ ಅಂತ ಹೇಳಿ ದೂರಿದ್ರು. ಈ ಬೆನ್ನಲ್ಲೇ